ಸರ್ಪ್ರೈಸ್ ಏನು ಅಂತ ಹೇಳಿದ್ನಲ್ಲ, ಇದೇ ಗೈಸ್ ಸರ್ಪ್ರೈಸ್. ಥಾರ್ ರಾಕ್ಸ್. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಫಿಲ್ ಆಯ್ತು ಅದಕ್ಕೆ. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ಬ್ರೋ. ಸರ್ಪ್ರೈಸ್. ಅಲ್ಲಿ ತೋರಿಸಿ ಬ್ರೋ ಗಾಡಿ ಪ್ಲಾನ್ ಮಾಡಿದ್ದಾರೆ, ಇದಾಗೋಯ್ತು. ಪೊಲೀಸ್ ಬಂದಿದ್ರಲ್ಲ, ಆ ರೀಸನಿಂದ ಕ್ಯಾನ್ಸಲ್ ಆಯಿತು ಗೈಸ್. ಸೆಲೆಬ್ರೇಷನ್ ಮಾಡೋ ಟೈಮಲ್ಲಿ ಪೊಲೀಸ್ ಬಂದು ಎಲ್ಲ ಏನೇನೋ ಎಡವಟ್ ಆಗೋಯ್ತು. ಸೊ ಅದರಿಂದ ಕ್ಯಾನ್ಸಲ್. ಹೈ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಗಾಯ್ಸ್ ಆ್ಯಂಡ್ ಯುವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತೊಂದು ಬ್ಲಾಗ್ ಏನಂದರೆ ಗೈಸ್, ಮಿಡ್ ನೈಟ್ 12 ಗಂಟೆ ಆಗೈತೆ. 11 ಗಂಟೆನೋ 12 ಗಂಟೆನೋ. ಸುರಭಿ ನನ್ನ ಜೊತೆ ಮಾತಾಡ್ತಿಲ್ಲ ಗೈಸ್. ಸೊ ಅವಳು ಊಟ ಮಾಡಿಲ್ಲ, ನಾನು ಊಟ ಮಾಡಿಲ್ಲ. ಸೊ ಅದಕ್ಕೆ ಇಲ್ಲಿಗೆ ಬಂದಿದ್ದೀನಿ ಮನೆಗೆ. ನೋಡೋಣ ಬನ್ನಿರಿ. ಊಟ ಆವಾಗಲಿಂದ ಹೊಟ್ಟೆ ಇಷ್ಟ ಆಯ್ತು ಗೈಸ್. ಒಂದು ಊಟ ಕೊಡಬೇಕು ಅನ್ನೋ ಕನಿಕಾರ ಇಲ್ಲ. ಹಿಂಗಾದ್ರೆ ಹೆಂಗೆ ಹೇಳ್ರಿ? ಹಾಂ, ಒಂಚೂರು ನೀವು ಬುದ್ಧಿ ಹೇಳ್ರಿ. ಫೋನ್ ನೋಡ್ಕೊಂಡು ಕೂತವಳೆ. ಮೇಲೆ ಬಟ್ಟೆ ಹೆಂಗೆ ಅರಗಿರ್ತಾಳೆ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ. ಹಲೋ ಸುರಭಿ ಅವ್ರಿ, ಸುರಭಿ ಅವ್ರಿ, ಎಕ್ಸ್ಕ್ಯೂಸ್ ಮೀ, ಬನ್ನಿ ಅಡುಗೆ ಮಾಡಿ. ಮಾಡಲ್ವಾ? ಏನಕ್ಕೆ ಮಾಡಲ್ಲ? ಹಾಂ, ಏನಕ್ಕೆ ಮಾಡಲ್ಲ? ಏನಕ್ಕೆ ರೀ ಮಾಡಲ್ಲ ಗೈಸ್? ತೋರಿಸ್ಬೇಡ ಅಂತ ಹೇಳ್ತಿದ್ದಾಳೆ ಗೈಸ್. ಏನಕ್ಕೆ ಅಡುಗೆ ಮಾಡಲ್ಲ? ನೋಡಿ ಗೈಸ್ ಹೆಂಗೆ ಕೂತಾವಳು ಇಲ್ಲಿ, ದೆವ್ವ ಕೂತಂಗೆ ಅಂತ. ನೋಡಿ ಗೈಸ್ ಬಟ್ಟೆ ಎಲ್ಲ ಹೆಂಗರ್ಗೋಳೆ. ಏನಕ್ಕೆ ಮೇಡಮ್ ಅಡುಗೆ ಮಾಡ್ತೀನಿ? ಹಲೋ, ಹೋಗ್ರಿ ಅಡುಗೆ ಮಾಡಿ. ಏನಕ್ಕೆ ಮಾಡಲ್ಲ? ಹಾಂ, ಹೊಟ್ಟೆ ಎಸ್ತೈತೆ. ಟೈಮ್ ನೋಡಿ ಗೈಸ್, ಇಲ್ಲಿ ಟೈಮ್ ನೋಡಿ ಎಷ್ಟಾಗಿದೆ. ಟೈಮ್ ಎಷ್ಟಾಗೈತೆ ಹೇಳು? ಮಮ್ಮಿ ಕೇಳಿ. ಯಾ ಮಮ್ಮಿ? ನಿಮ್ಮ ಮಮ್ಮಿ ಮಲ್ಕೊಂಡೈತೆ. ಇವಾಗ ಹೋಗಿ ಕೇಳಿದ್ರೆ ಹೋಗಿಯುತ್ತೆ. ನಾನೇನ್ ಮಾಡ್ಕೊಡ್ಲಿ? ನಂಗೆ ಬರಲ್ಲ. ನಂಗೆ ಹೆಲ್ಪ್ ಮಾಡು ಬಾಯ್ತು, ನಾನೇ ಮಾಡ್ಕೊಡ್ತೀನಿ. ಬಾ. ಬರಲ್ಲ, ನಂಗೆ ಹೊಟ್ಟೆ ಸಿಗ್ತಾ ಇಲ್ಲ ಗೈಸ್. ಕೋಪ ಮಾಡ್ಕೊಬಿಟ್ರೊಳ ಗೈಸ್, ಮಾತಾಡ್ತಿಲ್ಲ. ಕೊಬ್ಬಂದ್ಬಿಟ್ಟೈತೆ ಗೈಸ್. ಎಲ್ಲ ಕ್ಯೂಟ್ ಸುರಭಿ ಕ್ಯೂಟ್ ಅಂತ ಆಗ್ತಿದ್ರಲ್ಲ, ಕೊಬ್ಬಂದ್ಬಿಟ್ಟೈತೆ. ಸ್ವಲ್ಪ ಜಾಸ್ತಿ ಬಂದ್ಬಿಟ್ಟೈತೆ. ಆಮೇಲೆ ಇನ್ನೊಂದೇನಂದ್ರೆ, ನಿಂಗೆ ಏನು ಕಣ್ಣಲ್ಲಿ ಬಟ್ಟಿಡಲ್ಲ ಅಂತೆಲ್ಲ ಕಮೆಂಟಲ್ಲಿ ಕೇಳ್ತಿದ್ರು. ಆಚೆ ಹೋಗ್ಬೇಕಾದ್ರೆ ಇಕ್ಕೊಂಡ್ರೆ ಒಳ್ಳೇದು. ನಮ್ಮ ಮನೇಲೆ ಇರ್ತೀನಲ್ವಾ, ಹಾಕೊಂಡು ಅಭ್ಯಾಸ ಇಲ್ಲ. ನಾನು ಫಸ್ಟ್ ಆಫ್ ಆಲ್ ರೆಡಿನೇ ಆಗಲ್ಲ, ಹಂಗೆ ಇರ್ತೀನಿ. ಆಮೇಲೆ ಸುರಭಿ ಅವ್ರಿಗೆ ಕನ್ನಡ ಸರಿಯಾಗಿ ಕನ್ನಡ ಬರಲ್ವ ಅಂತ ಕೇಳ್ತಾ ಇದ್ರು. ಬರುತ್ತಲ್ಲ, ಮಾತಾಡ್ತೀನಿ. ಕನ್ನಡ ಪದ ಹೇಳು. ಸಂಪನ್ ಗಪ್ಪನ್ ಮಗ ಮರಿ ಸಂಪನ್ ಅವೆಲ್ಲ ಗೊತ್ತು. ನಾನು ಹೇಳು. ಆಕ್ಟಿಂಗ್ ಕ್ಲಾಸ್ಗೆ ಹೋಗ್ಬೇಕಾದ್ರೆ ಕಲ್ತಿದ್ದೀನಿ. ಹೇಳು. ಸಂಪಂಗಪ್ಪ ಮಗ ಮರಿ ಸಂಪಂಗಪ್ಪ. ತರೀಕೆರೆ ಎರೆ ಮೇಲೆ ಮುರುಕರಿ ತಲೆ ಕುರಿ ಮರಿ ಮೇಯ್ತಿತ್ತು. ತರೀಕೆರೆ ಎರೆ ಮೇಲೆ ಮುರುಕರಿ ಕುರಿ ಮರಿ ಮೇಯ್ತಿತ್ತು. ಕರಿ ತಲೆ ಯಾರಿಗ್ಬಿಟ್ಟೆ? ಅದೆಲ್ಲ ಹೇಳ್ಕೊಟ್ಟಿರೋ. ಕೆಂಪು ಕುಂಕುಮ ಕಪ್ಪು ಕುಂಕುಮ. ಕೆಂಪು ಕುಂಕುಮ ಕಪ್ಪು ಕುಂಕುಮ. ಫಾಸ್ಟಾಗಿ ಹೇಳ್ಬೇಕು. ಕೆಂಪು ಕುಂಕುಮ ಕಪ್ಪು ಕುಂಕುಮ. ಕೆಂಪು ಕುಂಕುಮ ಕುಂಕುಮ ಕಪ್ಪು ಕುಂಕುಮ. ಕೆಂಪು ಕುಂಕುಮ ಕಪ್ಪು ಕುಂಕುಮ. ಬರಲ್ಲ. ಇನ್ನೊಂದ್ಸಲ ಟ್ರೈ ಮಾಡು. ಟ್ರೈ ಬರಲ್ಲ. ಲಾಸ್ಟ್ ಹೇಳು. ನೀವು ಮಾತಾಡ್ಸ್ಕೊಂಡ್ ಬರ್ಬೇಡಿ, ನಾನು ಅತ್ತಿಗೆ ಹಚ್ಕೊಂಡು ಹೋಗಿ ಆ ಕಡೆ. ಗಾಯ್ಸ್ ನೋಡಿ, ರೆಸ್ಪೆಕ್ಟ್ ಕೊಡ್ತೀರ ಅಂತಿಲ್ಲಲ್ಲ, ಹೆಂಗ್ ಬೈತಿದ್ದಾಳೆ ನೋಡಿ ಗಾಯ್ಸ್. ರೆಸ್ಪೆಕ್ಟೇ ಇಲ್ಲ. ತಿಕ್ಕ ಮುಚ್ಕೊಂಡು ಹೋಗ್ಬೇಕಂತೆ. ತಮ್ಲೈನ್ ಸಿಕ್ತು, ಅದೇ ತಮ್ಲೈನು ಗಾಯ್ಸ್. ಸುರಭಿನಾಗ ತಿಕ್ಕ ಮುಚ್ಕೊಂಡು ಹೋಗುವಂತ ಬೈದ್ಬಿಡ್ಲು ಗಾಯ್ಸ್. ಏನಕ್ಕೆ ಬೈತೀಯ? ಯಾವ ಇವೆಲ್ಲ ಜೈಲ್ಗಳು ಬಂದ್ಬಿಡ್ತಾರೆ ಫೋನ್ ಇಟ್ಕೊಂಡು ಗೈಸ್. ಆಮೇಲೆ ನೆನ್ನೆ ವ್ಲಾಗಲ್ಲಿ ಏನು ನೋಡಿದ್ರಿ ಅನ್ಕೊಳುತ್ತೆ. ನಾನು ನನ್ನ ಚೈಲ್ಡ್ ಥರ ಆಡ್ತೀನಿ. ನೋಡಿದ್ರ? ಅದು ಫುಲ್ ನೋಡಿ ಎಂಜಾಯ್ ಮಾಡ್ತೀರ ನೀವು. ಮತ್ತೆ ಇನ್ನೇನು ಸಮಾಚಾರ? ಇನ್ನೇನು ಸಮಾಚಾರ? ಬಾ ಅಡುಗೆ ಮಾಡ್ಬಾ. ನಾನು ಮಾಡಲ್ಲ ಗುರು. ಇವ್ರ ಮಮ್ಮಿ ಗಾಯ್ಸ್ ಮಲ್ಕೋಬಿಟ್ಟವ್ರೆ ಪಾಪ. ಅವ್ರು ಆಚೆ ಹೋಗಿದ್ರು ಸುಸ್ತಾಗಿ. ಆಮೇಲೆ ಎಲ್ಲರೂ ಕೇಳ್ತಿರ್ತಾರೆ, ಏನಕ್ಕೆ ನಿಮ್ಮ ಮಮ್ಮಿನ ಬ್ಲಾಗಲ್ಲಿ ತೋರಿಸಲ್ಲ? ಫ್ಯಾಮಿಲಿ ನಾಚಿಕೆ ಪ್ಲಸ್ ನಾನು ಚೆನ್ನಾಗಿ ಬರಲ್ಲ ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿ. ಆಮೇಲೆ ಹೋಮ್ ಟೂರ್ ಮಾಡಿ ಅಂತ ಕೇಳ್ತಾ ಇದ್ರಲ್ಲ. ಹೋಮ್ ಟೂರ್ ಎಲ್ಲ ಒಟ್ಟಿಗೆ ಬಂದಾಗ ಇವ್ರ ಫ್ಯಾಮಿಲಿ ಬರ್ತಾರೆ, ನಮ್ಮ ಫ್ಯಾಮಿಲಿನೂ ಬರ್ತಾರೆ. ಅವಾಗ ಒಟ್ಟಿಗೆ ಬಂದಾಗ ಮಾಡೋಣ ಅನ್ನೋ ಪ್ಲಾನ್ ಇದೆ. ಈಗ ನಾವು 3 ಜನನೇ ಇರ್ತೀವಲ್ಲ, ಚೆನ್ನಾಗಿರಲ್ಲ ಅದು. ಸೊ ಗೈಸ್, ಆಮೇಲೆ ನೀವು ಕಮೆಂಟ್ ಹಾಕ್ರಿ ಜಾಸ್ತಿ.
ನಾನು ಮಾತಾಡೋ ನಾನು ಮಾತಾಡೋ ಮಾತು ಇಷ್ಟ ಆಗುತ್ತಾ? ಇಲ್ಲ ಇವಳು ಮಾತಾಡೋ ಮಾತು ಇಷ್ಟ ಆಗುತ್ತಾ? ಯಾರು ಮಾತಾಡೋ ಮಾತು ನಿಮಗೆ ಜಾಸ್ತಿ ಇಷ್ಟ ಆಗುತ್ತೆ? ಆಮೇಲೆ ಇನ್ನೊಂದೇನಂದ್ರೆ ನೀವು ಎಷ್ಟು ಏಜ್ ಅವರು ಈ ಬ್ಲಾಗ್ ನೋಡ್ತಿದ್ದೀರಾ ಅಂತ ಗೊತ್ತಿಲ್ಲ. ನಿಂಗೆ ಗೊತ್ತಿದ್ಯಾ? ಯಾವ ಏಜ್ ಅವರು ಈ ಬ್ಲಾಗ್ ನೋಡ್ತಿದ್ದೀರಾ ಅಂತ? ಗೊತ್ತಿಲ್ಲ ಗೈಸ್, ನನಗೂ ಗೊತ್ತಿಲ್ಲ. ನೋಡೋಣ ಯಾವ ಏಜ್ ಅವ್ರು ಬ್ಲಾಗ್ ನೋಡ್ತಿದ್ದೀರಾ ಅಂತ ಕಮೆಂಟ್ ಮೂಲಕ ತಿಳಿಸ್ರಿ. ನಿಮ್ಮ ಏಜ್ ಎಷ್ಟು? ಸ್ಟೇಜಿಗೆ ಆದಷ್ಟು ಎಲ್ಲರೂ ಬುದ್ಧಿ ಹೇಳ್ರಿ. ಹ್ಮ್. ಏನೋ ಕೆಟ್ಟ ಕೆಲಸ ಮಾಡ್ತಾ ಇರ್ತಾರೆ. ಗೈಸ್ ಕೆಟ್ಟ ಕೆಲಸ ಏನು ಗೊತ್ತಾ ಗೈಸ್? ನಿದ್ದೆ ಮಾಡಲ್ಲ, ಅದೇ ಕೆಟ್ಟ ಕೆಲಸ. ಇಲ್ಲ ಗೈಸ್, ಏನೇನೋ ಬೇರೆ ಮಾಡ್ತಾ ಇರ್ತಾರೆ. ಏನ್ ಮಾಡ್ತಾ ಇರ್ತೀನಿ? ಬೇರೆ ಹುಡುಗರು ಏನೇನ್ ಮಾಡ್ತಾರೆ ಎಲ್ಲ ಮಾಡ್ತಾರೆ. ಅದಕ್ಕೆ ಸ್ವಲ್ಪ ಬುದ್ಧಿ ಹೇಳ್ರಿ, ಅವ್ರ ಹತ್ರ ಮಾಡ್ಬಾರ್ದು ಹಂಗೆ ಹಿಂಗೆ. ಆಮೇಲೆ ಅದನ್ನೇ ಹೇಳು, ಯಾವ ಏಜ್ ಅವರು ನೋಡ್ತಿದ್ದೀರಾ? ಹೇಳಿಲ್ಲ, ಅದು ಎಂಡ್ ಆಯ್ತು. ಹೇಳು ನೀ ಒಂದ್ಸಲ. ನೀವು ಯಾವ ಏಜ್ ಅವರು ನೋಡ್ತಾ ಇದ್ದೀರಾ ಅಂತ ಕಮೆಂಟ್ ನಿಮ್ಮ ಏಜ್ ಕಮೆಂಟ್ ಮಾಡಿ, ಮತ್ತೆ ನಿಮ್ಮ ನೇಮ್ ತಿಳಿಸಿ, ಮತ್ತೆ ಏನು ಓದ್ತಿದ್ದೀರಾ, ಮತ್ತೆ ನಿಮ್ಮ ಆಂಬಿಷನ್ ಏನು, ನಿಮ್ಮ ಗುರಿ ಏನು? ಏನು? ಡಾಕ್ಟರ್ ಆಗೋಕೆ, ಆಕ್ಟರ್ ಆಗ್ಬಿಟ್ಟಿದ್ದಾಳೆ ಗೈಸ್. ಅದೇ ರೀತಿ ನಿಮ್ಗೂ ಇರತ್ತೆ ಏನೋ ಎಕ್ಸ್ಪೀರಿಯನ್ಸ್ ಆದ್ರೆ ಇಲ್ಲಿ ಏನ್ ಬರ್ದಿರೋದು ಅದೇ ಆಗೋದು. ಹೇಳು, ನೀವು ಏನಾದ್ರು ಆಗ್ಬೇಕು ಅಂತ ಇದ್ರೆ ಅದನ್ನು ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ನಿಮ್ ಗೈಸ್ ಅವಳು ಫುಲ್ಫಿಲ್ಲೇ ಮಾಡಲ್ಲ, ಹೆಂಗೆ ಗೊತ್ತಾ? ಅವಳು ಹಿಂಗೆ ಹೇಳ್ತಿರ್ತಾಳೆ ಆಂಬಿಷನ್ ಅಂದ. ಇವಾಗ ಆಂಬಿಷನ್ ಹೇಳು ಅಂತ ಹೇಳಿದ್ರೆ ನನ್ನ ಆಂಬಿಷನ್ ಏನಿತ್ತು ಗೊತ್ತಾ ಅಂತ ಎತ್ಕೋತಾಳೆ. ಇಲ್ಲಿ ಕಂಟೆಂಟ್ ಬಂದಿರೋದೇನು, ಇಲ್ಲಿ ಕಂಟೆಂಟ್ ಬಂದಿರೋದೇನಂದ್ರೆ ಊಟ ಕಾನ ಅಜ. ಮತ್ತೆ ನೀವು ಆಂಬುಲೆನ್ಸ್ ಅಂದ್ಬಿಡು. ಆಂಬಿಷನ್ ಬಗ್ಗೆ ಕೇಳ್ತೀರಾ? ಇನ್ನೊಂದ್ಸಲ ಏನಾದ್ರು ಬೈಬೇಕು ನನಗೆ, ಅಷ್ಟೇ ಬರೋದು. ನಿನ್ಗೆ ಇನ್ನೇನು ಬರುತ್ತೆ? ಆಮೇಲೆ ನಿಂಗೆ ಯಾವ ಕೆಟ್ಟ ಪದ ಬರುತ್ತೆ? ಇವೆಲ್ಲ ಹಾಕ್ತೀನಿ ಬ್ಲಾಗಲ್ಲಿ. ಎಲ್ಲ ಯಾರು ಹೇಳ್ಕೊಟ್ಟಿದ್ದು? ಗೈಸ್ ನಾನು ಹೇಳ್ಕೊಟ್ಟಿದ್ದು, ನನಗೆ ಬೈತಾಳೆ. ಇನ್ನೊಂದೇನೋ ಹೇಳ್ತಾರೆ, ಕೆಪ್ರದುಲ್ಲೆ ಐ ಅವೆಲ್ಲ. ಗೈಸ್ ಇಲ್ಲಿ ನೋಡಿ, ಸೈಲೆಂಟ್ ಹುಡುಗಿ ಅಂದ್ಕೊಬಿಡ್ರಿ. ಪಳ್ಳಾರ್ ಇವಳು, ಪಳ್ಳಾರ್ ಗಿಲ್ಲಿ ತರ ಪಳ್ಳಾರ್ ಸುರಭಿ ಇವಳು, ಪಳ್ಳಾರ್ ಸುರಭಿ. ಗೈಸ್ ನೀವೇ ಕಮೆಂಟಲ್ಲಿ ತಿಳಿಸಿ. ನನಗೂ ಗೊತ್ತಿಲ್ಲ, ನಾನು ಒಳ್ಳೆ ಹುಡುಗನಪ್ಪ ಗೈಸ್. ಆಮೇಲೆ ಕಮೆಂಟ್ ಮಾಡಿ ಗೈಸ್, ನೀವು ಯಾವ ಏಜ್ ಅವ್ರು ನೋಡ್ತಿದ್ದೀರಾ ಏಜ್ ಕಮೆಂಟ್ ಮಾಡಿ, ಪ್ಲಸ್ ನಿಮ್ಮ ಆಂಬಿಷನ್ ಏನೋ ಅದನ್ನು ಕಮೆಂಟ್ ಮಾಡಿ. ಮತ್ತೆ ಇವಾಗ ಸುರಭಿ ನನಗೆ ಊಟ ಮಾಡ್ಕೊಡ್ತಾಳೆ. ಕೈಲಾಗದೆ ಇರೋ ಅಂತ ನೀವ್ ಹೇಳ್ಕೊಡ್ತೀರ? ನನಗೂ ಗೊತ್ತಿಲ್ಲ. ಮತ್ತೆ ಯಾಕೆ ಹೇಳ್ಕೊಡ್ತೀರಾ ನಂಗೆ? ಚಿಕ್ಕ ಮಕ್ಳಿಗೆ ಏನ್ ಹೇಳ್ಕೊಡ್ಬೇಕು ಏನು ನೋಡಿ. ಇವ್ರು ಮಾತಾಡೋದ್ರಿಂದ ನಾನು ಕಲ್ತಿದ್ದೀನಿ. ಹಂಗೆ ನೀವ್ ಮಾತಾಡೋದ್ರಿಂದ ಚಿಕ್ಕ ಮಕ್ಳು ನೋಡ್ಕೊಂಡ್ ಕಲಿತಾರೆ. ಇದೇ ಆಗ್ತಿರೋದು ನಮ್ ಪ್ರಪಂಚ. ನೋಡಿ ಗೈಸ್, ಬಟ್ಟೆ ಎಲ್ಲ ಅದೆಲ್ಲ ಹೇಗ್ ತೋರಿಸ್ತೀರಾ? ತೋರಿಸ್ತೀನಿ. ನಾನು ಹೇಳ ಇವಾಗ. ಸೊ ಗೈಸ್ ಈಗ ಏನು ಗೈಸ್ ಏನೋ ಹೇಳ್ತಿದ್ದೆ ನೋಡಿ ಗೈಸ್, ಇದನ್ನ ನಾನು ಕಟ್ ಮಾಡೋದು ಇಲ್ಲ. ಗೈಸ್ ತಿಂಡಿ ಮಾಡ್ಕೊಡ್ಬಾ ನಂಗೆ, ಸಾರಿ ಊಟ ಮಾಡ್ಕೊಡ್ಬಾ. ನಂಗೆ ನಿದ್ದೆ ಬರ್ತೈತೆ, ಹಾಲು ಕುಡ್ಕೊಂಬಂದ್ಕೊಳ್ಳಿ. ಗೈಸ್ ನಾಯಿ ಮರಿಗೆ ಹಾಲು ಕುಡಿಸ್ತಾಳೆ, ಗೈಸ್. ಕುಡ್ಸೋಣ ಮೇಲ್ಗಡೆ ಹೋಗ್ಬಿಟ್ಟು? ಬೇಡ ಪಾಪ ಎಲ್ಲ ಮಲಗಿರ್ತಾರೆ. ಇಲ್ಲ ಬೆಳಿಗ್ಗೆ ಕೊಡ್ಸೋಣ. ಬೆಳಗ್ಗೆ ಇಲ್ಲ. ಸೊ ಗೈಸ್ ಬೆಳಗ್ಗೆ ಆಗಲ್ಲ. ಇವಾಗ ಟಾಸ್ಕ್ ಏನಂದ್ರೆ ಸುರಭಿ ನಾನು ಸೇರ್ಕೊಂಡು, ಯಾಕೆ ಹೆಂಗಿರ್ ಕುಕಿಂಗ್ ಬ್ಲಾಗ್ ಮಾಡಿ ಅಂತ ಹೇಳಿದ್ರಿ. ಕುಕಿಂಗ್ ಸರಿ ನಾನು ಒಬ್ನೇ ಮಾಡ್ತೀನಿ, ಇವಳ ವಿಡಿಯೋ ಬ್ಲಾಗ್ ಮಾಡ್ತಾಳೆ, ನಾನು ಕುಕಿಂಗ್ ಮಾಡ್ತೀನಿ. ಏನಕ್ಕೆ ಮಾಡಲ್ಲ? ಮಾಡ್ಬೇಕು, ಎದ್ಬಿಟ್ಟು ಬಂದು ಮಾಡ್ಬೇಕಷ್ಟೇ. ಇಲ್ಲಿಗೆ ಮಾಡ್ತೀರಾ ಹರ್ಟ್ ಮಾಡಲ್ಲ. ಆಯ್ತು ಗೈಸ್ ಬನ್ನಿ ಕರ್ಕೊಂಡು ಹೋಗ್ತೀನಿ. ನೋಡಿ ಸುರಭಿ ಬಿರಿಯಾನಿ ಮತ್ತೆ ಚಿಕನ್ ಗ್ರೇವಿ ಮಾಡಿಕೊಟ್ಟಿದ್ದಾಳೆ. ಥ್ಯಾಂಕ್ಸ್ ಮಮ್ಮ. ಥ್ಯಾಂಕ್ಸ್. ಮಾಡಿಕೊಟ್ಟಿದ್ದಕ್ಕೆ. ಹೋಳಿ ಯಾರು ಮಾಡಿದ್ದು? ಹೆಂಗೆ ಮಾಡಿದೆ ಇವೆಲ್ಲನು? ಅದು ಏನಿಲ್ಲ, ಚಿಕನ್ನ ಮಸಾಲ ಒಳಗಡೆ ಹಾಕಿ ವಿಷಲ್ ಮಾಡಿಬಿಟ್ರೆ ಮುಗೀತು, ಬಿರಿಯಾನಿ ಆಯಿತು. ಏನೋ ಫ್ರೈ ಅದು ಸೇಮ್ ಮಸಾಲ ಒಳಗಡೆ ಬೇಯಿಸಿರೋ ಚಿಕನ್ ಹಾಕಿದ್ರೆ ಫ್ರೈ ಆಯಿತು. ಬಟ್ ಇದೇನು ಪಾರ್ಸಲು? ಅದು ಪಾಪ ಮಮ್ಮಿಗೆ ಚಿಕನ್ ಅಂತ ಇದೇನು ಪಾರ್ಸಲು? ಹೇಳೋದು ಅರ್ಥ ಆಯ್ತಲ್ವಾ ಗೈಸ್? ಪಾರ್ಸಲ್ ತರಿಸ್ಬಿಟ್ಟು ಹೆಂಗೆ ಡವ್ ಮಾಡ್ತಾಳೆ ನೋಡಿ. ಯಾಕೆ ಡವ್ ಮಾಡ್ತೀರಾ? ನಾನು ಮಾಡ್ತೀನಿ. ಬೆಳಗ್ಗೆ ಮಾಡಿಸ್ತೀನಿ ಗೈಸ್ ಇವಳ ಕೈಲಿ. ಮಾಡೋದೇ ಇಲ್ಲ. ನೋಡೋಣ ಬೆಳಗ್ಗೆ ಮಾಡಿಸ್ತೀನಿ. ಈ ವ್ಲಾಗ್ನ ಬೆಳಗ್ಗೆ ಕಂಟಿನ್ಯೂ ಮಾಡ್ತೀನಿ. ಬೆಳಗ್ಗೆ ತಿಂಡಿ ಇವಳ ಕೈಲೇ ಮಾಡಿಸೋದು ಗೈಸ್. ಬಾಯ್ ಮಾಡಿಬಿಡು. ಬಾಯ್.
ಗುಡ್ ನೈಟ್. ಸುರಭಿಗೆ ಗೋಲ್ಡ್ ಮಾಡೋಕೆ ಹಾಕ್ಸಿದ್ನಲ್ಲ, ಇವಾಗ ಇಸ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಇಲ್ಲಿಂದ ಇಸ್ಕೊಂಡು ಹೋದ್ಮೇಲೆ ಮತ್ತು ಇವತ್ತು ನೈಟ್ ಸೆಲೆಬ್ರೇಷನ್ ಇದೆ, ಅವಳಿಗೆ ಸರ್ಪ್ರೈಸಾಗಿ ಪ್ಲ್ಯಾನ್ ಮಾಡಿಸಿರೋದು ಗೊತ್ತಿಲ್ಲ. ಬನ್ನಿರಿ ಪ್ಲ್ಯಾನ್ ಮಾಡೋಣ, ಚೆನ್ನಾಗಿರುತ್ತೆ. ಅವಳಿಗೆ ಸರ್ಪ್ರೈಸ್ ಆಗಿದ್ದು ಹೆಂಗೆ ರಿಯಾಕ್ಟ್ ಮಾಡ್ತಾಳೆ ನೋಡೋಣ. ಬನ್ನಿ ಗೈಸ್. ಇಲ್ಲಿಂದ ಇಸ್ಕೊಂಡು ಒಂದು ಪ್ರಮೋಷನ್ ಶೂಟ್ ಇದೆ, ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿ ಮುಗಿಸ್ಕೊಂಡು ಸುರಭಿ ಕರ್ಕೊಂಡು ಹೋಗೋಣ. ಪ್ಯಾಕ್ ಮಾಡ್ತಿದ್ದಾರೆ, ಅದನ್ನು ವ್ಲಾಗಲ್ಲಿ ತೋರಿಸಲ್ಲ, ಇವಾಗ ಗಿಫ್ಟ್ ಕೊಟ್ಟ ಮೇಲೆ ತೋರಿಸ್ತೀನಿ ಏನು ಕೊಟ್ಟಿದ್ದೀನಿ ಅವ್ರಿಗೆ ಗಿಫ್ಟ ಗೋಲ್ಡ್ ಅಂತ ಗೊತ್ತಾಗುತ್ತೆ. ಡೈಲಿ ನೀನು ಹಾಯ್ ಮಾಡು, ನೀನು ಬರ್ತೀಯ ವ್ಲಾಗಲ್ಲಿ, ನಮ್ಮ ವ್ಲಾಗಲ್ಲಿ. ಹಾಯ್. ಇಬ್ರಲ್ಲಿ ಯಾರು ಇಷ್ಟ ನಿನಗೆ? ಇಬ್ರು ಅವಾಗ್ಲಿಂದ ನಾನು ನೋಡ್ತಿದ್ಯಾ ವ್ಲಾಗು? ಯಾವ ವ್ಲಾಗ್ ಇಷ್ಟ ನಿನಗೆ? ಯಾವ್ದು ಇಷ್ಟ ಅಷ್ಟರಲ್ಲಿ? ಎಷ್ಟು ನೆನ್ನೆ ಬ್ಲಾಗ್ ಮಾಡಿ ಪೋಸ್ಟ್ ಮಾಡಿದ್ ನೋಡ್ದಾ? ಓಕೆ, ನೀನು ಹಾಯ್ ಮಾಡ್ಬಿಡ. ಹಾಯ್ ಇವನ್ನೇನಾ? ಸರಿ, ಬಾಯ್ ಬಾಯ್. ನೋಡಿ ಗಾಯ್ಸ್, ಸುರಭಿ ಚೈಲ್ಡ್ ಫ್ಯಾನ್ಸ್. ಗೈಸ್, ಸುರಭಿ ಮೇಲೆ ಸರ್ವಿಸ್ ಮಾಡಿಸ್ಕೊಟ್ಟಿದ್ದಾಳೆ. ಅವ್ರಿಗೇನೋ ಒಂದು ಸರ್ಪ್ರೈಸ್ ಅಂತ ಹೇಳಿದೆ ಅಂತ, ಏನು ಅಂತ ನಿಮಗೂ ಗೊತ್ತಾಗುತ್ತೆ. ಇನ್ನೊಂದು ಹಾಫ್ ಆನ್ ಅವರ್ ಅಷ್ಟೇ, ಅದೇನು ಅಂತ ನಿಮಗೂ ಗೊತ್ತಾಗುತ್ತೆ. ಅವಳು ನೋಡೋಣ, ಅವಳ ರಿಯಾಕ್ಷನ್ ಹೆಂಗಿರುತ್ತೆ ಅಂತ. ಬನ್ನಿ ಗೈಸ್ ನೋಡೋಣ. ಆಮೇಲೆ ಇದರಲ್ಲಿ ಈ ಬ್ಲಾಗ್ ಅವಳಿಗೆ ಪ್ರ್ಯಾಂಕ್ ಸಹ ಮಾಡ್ತೀನಿ, ಅದೇನು ಅಂತ ಗೊತ್ತಾಗುತ್ತೆ. ಸರ್ಪ್ರೈಸ್ ಪ್ಲಸ್ ಪ್ರ್ಯಾಂಕ್ ಇರೋ ಅವಳಿಗೆ ಗೈಸ್. ಬಂದು ಮುಗಿಸ್ಕೊಂಡು ಹೊಸದು ಸರ್ವಿಸ್ ಮುಗಿಸ್ಕೊಂಡು ಸುರಭಿನ ಕಳಿಸ್ತಾ ಇದೀವಿ ಅನನ್ಯಸಿಸ್ ಮನೆಗೆ. ಬಾಯ್ ಸುರಭಿ. ಅವಳಿಗೇನೋ ಸರ್ಪ್ರೈಸ್ ಐತೆ, ಅದೇ ಹೇಳಿದ್ನಲ್ಲ ಗೈಸ್ ನಿಮ್ಗೆ ವ್ಲಾಗ್ ಅಲ್ಲಿ ಸೀಕ್ರೆಟ್, ನಿಮ್ಮ ಸೀಕ್ರೆಟ್. ಈಗಲೇ ಈಗ ಸರ್ಪ್ರೈಸ್ 3-4 ದಿನ ಇದ್ರೆ ಹೇಳೋದು ಬೇಡ, ಇವಾಗ್ಲೇ ಅಲ್ವಾ, ಇವಾಗ್ಲೇ ಗೊತ್ತಾಗುತ್ತಲ್ಲ. ಬರ್ಡೇ ದಿನಾನೇ ಒಂದು ಸರ್ಪ್ರೈಸ್, ಏನು ಅಂತ ಗೊತ್ತಾಗುತ್ತೆ ನೋಡು. 4 ಗಾಯ್ಸ್, 4 ದಿನ ಒಳ್ಳೆ ಗಾಯ್ಸ್ ಹೊಟ್ಟೆ ಸಿ ಅಂತೆ. ಇವ್ರು ನೋಡ್ರಿ, ಇವ್ರು ಅವ್ರ ಹುಡುಗಿ ಜೊತೆ ಫೋನಲ್ಲೆಲ್ಲ ಮಾತಾಡ್ಕೊಂಡು ರ್ಯಾಪಿಡೋ ಬುಕ್ ಮಾಡ್ಕೊಂಡು ಕೆಡಬಂಬ್ಸ್ ಇವರು. ಯಾರು ಅದು? ಕುಶಾಲ್ ಕೆಡಬಂಬ್. ನೇಮ್ ಚೆನ್ನಾಗಿದೆ ಅಲ್ಲ ಗೈಸ್? ಕುಶಾಲ್. ಆಟೋ ಬಂತು, ಬಾ ಹತ್ತೋಗು. ಬಾಯ್ ಮಾಡ್ಬಿಡು. ಬಾಯ್, ಹೋಗ್ಬಿಟ್ಟು ಕಾಲ್ ಮಾಡು. ಬಾಯ್. ನೋಡಿ ಗಾಯ್ಸ್, ಇಂಥ ಲವರ್ಸ್ ಇದ್ರೆ ಚಾರ್ಜೇ ಇಲ್ಲ, ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ರ್ಯಾಪಿಡೋ ಬುಕ್ ಮಾಡ್ಕೊಂಡ್ ಬಂದಿರೋದು. ಇಲ್ಲ ಗಾಯ್ಸ್, ಇವ್ರ ಹುಡುಗಿ ಏನಾದ್ರು ಈ ಬ್ಲಾಗ್ ನೋಡ್ತಿದ್ರೆ ನೋಡಿ, ಸಿಸ್ಟರ್ ನೋಡ್ಕೊಳ್ರಿ, ಸಿಂಗಲ್ ಅಂತ ಬ್ಲಾಗ್ ಅಲ್ಲೆಲ್ಲ ಹೇಳ್ತಿದ್ದಾರೆ. ಬನ್ರಿ ಈಗ ಹೋಗೋಣ. ಹೆಂಗ್ ಕಾಣಿಸ್ತಿದೆ ನೋಡಿ ಪ್ಲೇಟಿಂಗ್ಸ್. ಸೊ ಗೈಸ್, ಸರ್ಪ್ರೈಸ್ ಏನು ಅಂತ ಹೇಳಿದ್ನಲ್ಲಿ ಇದೆ ಗೈಸ್, ಸರ್ಪ್ರೈಸ್ ಥಾರ್ ರಾಕ್ಸ್. ಸೊ ಗೈಸ್, ಥಾರ್ ರಾಕ್ಸು ಸುರಭಿ ಗಾಡಿ, ಅದು ಥಾರ್ ಅಂದ್ರೆ ಇಷ್ಟನೇ, ಪ್ಲಸ್ ಅವ್ಳಿಗೆ ಹೇಳು ಇಲ್ಲ. ಪ್ಲಸ್ ಇವ್ರು ನೋಡ್ರಿ, ಫಸ್ಟ್ ಟೈಮ್ ಥಾರ್ ರಾಕ್ಸ್ ಸಕ್ಕತ್ತಾಗಿದೆ ಅನ್ಕೊಳ್ಳಿ, ಸೀರಿಯಸ್ ಆಗಿ ಮಸ್ತಾಗಿದೆ ಗೈಸ್. ಇದೇ ಸರ್ಪ್ರೈಸ್, ಅದು ಬರ್ಡೇ ಇತ್ತು ಅಲ್ವಾ, ಸೊ ಅದಕ್ಕೇನೆ ಥಾರ್ ರಾಕ್ಸ್ ತಗೊಂಡೆ ಗೈಸ್, ಅವ್ಳಿಗೆ ಹೇಳಿಲ್ಲ. ಬನ್ರಿ ಅವ್ರಿಗೆ ಸರ್ಪ್ರೈಸ್ ಕೊಡೋಣ ಅಲ್ಲ ಬ್ರೋ? ಲೆಟ್ಸ್ ಗೋ. ಥಾರ್ ರಾಕ್ಸ್ ಹೋಗೋಣ ಬನ್ನಿ ಗೈಸ್. ಹೆಂಗೆ ರಿಯಾಕ್ಟ್ ಮಾಡ್ತಾಳೆ? ಹೀಗೆ ಫಸ್ಟ್ ಬರ್ಡೇ ಗಿಫ್ಟ್ ಸಿಕ್ಕಿದೆ ನೋಡ್ರಿ, ಇಲ್ಲಿ ಅವ್ರ ಅಕ್ಕನ ಕಡೆಯಿಂದ. ಅಲ್ಲ, ಇಬ್ರು ತರನೂ ಐತೆ. ಬೇಗ ಬಾ. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಫಿಲ್ ಆಯ್ತು ಅದಕ್ಕೆ. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ಬ್ರೋ. ಹ್ಯಾಪಿ ಬರ್ಡೇ. ಏನೇ ಜಗಳ ಆಡಿದ್ರು, ಏನೇ ಬೈದ್ರು ಬೇಜಾರು ಮಾಡ್ಕೋಬೇಡ. 20 ವರ್ಷ ಆಗ್ಬಿಡ್ತವೆ, 21 ದೊಡ್ಡದಾಗ್ಬಿಟ್ಲು. ಲೀಗಲ್. ಇನ್ನೊಂದೇನಂದ್ರೆ ಈಗ ಸರ್ಪ್ರೈಸ್ ಇದೆ, ಫಸ್ಟ್ ಸರ್ಪ್ರೈಸ್ ಇದೆ ಇವಳಿಗೆ, ಇದಾದ್ಮೇಲೆ ಸೆಕೆಂಡ್ ಸರ್ಪ್ರೈಸ್ ಇದೆ, ಥರ್ಡ್ ಸರ್ಪ್ರೈಸ್ ನಾಳೆ. ಇದಾದ್ಮೇಲೆ ಸರ್ಪ್ರೈಸ್ ಆಯ್ತಾ? ಗೊತ್ತಾಗುತ್ತೆ ಬಾ. ಈಗ ಫಸ್ಟ್ ಸರ್ಪ್ರೈಸ್ ಐತೆ ಗೈಸ್. ಯಾರೋ ನಿಮ್ ಹುಡುಗಿಗೆ ಬೈದ್ರು, ಏನೇ ಮಾಡಿದ್ರು, ಬರ್ಡೇ ದಿನ ಬೈದ್ರು, ಲವ್ ಮಾಡಿ ಜಾಸ್ತಿ. ಸಾರಿ ಇಲ್ಲ, ಬೈಯಲ್ಲ ಹೇಳಿದ್ದು. ಹ್ಯಾಪಿ ಬರ್ಡೇ. 1 ಸೆಕೆಂಡ್ ಗೈಸ್, ಹೇಳ್ಬಿಡು ಎಲ್ಲರಿಗೂ ವಿಶಸ್.
ಅವಾಗ ತಿಳ್ಸಕ್ಕಾಗಲ್ಲ, ಕೆಲವ್ರಿಗೆ ತಿಳ್ಸಕ್ಕಾಗಲ್ವಪ್ಪ, ಎಲ್ಲ ಹ್ಯಾಪಿ ಬರ್ಡೇ ವಿಶ್ ಮಾಡ್ತಾರಲ್ಲ ನಿಮ್ಗೆ. ಆಮೇಲೆ ಹೇಳ್ತೀಯಾ? ಓಕೆ, ಹೋಗಿ ರೆಡಿ ಆಗಬೇಕು. ಹ್ಯಾಪಿ ಬರ್ತ್ಡೇ ಟು ಯು. ಥ್ಯಾಂಕ್ ಯು. ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು, ಥ್ಯಾಂಕ್ ಯು. ಹಿಂಗೆ 3 ವರ್ಷ ಖುಷಿಯಾಗಿ ಅವಸರವಿ. ಥ್ಯಾಂಕ್ ಯು. ನಿಮ್ಮ ಬ್ಲೆಸ್ಸಿಂಗ್ಸ್ ಇಂದ ಇರ್ತೀನಿ ಹಿಂಗೆ. ಹಲೋ, ಸಾವುಕಾರ ಮಂದಿ ಕನೆಕ್ಟ್ ಆದ್ರು. ಹಲೋ, ಹಾ. ಸೊ ಗೈಸ್, ಅದೇ ರೀತಿ ಹೇಳ್ದಂಗೆ ಕಾರ್ ತೊಗೊಂಡಿರೋದು ಹೇಳಿದ್ನಲ್ಲ ನಿಮಗೆ ಗೈಸ್. ಕಾರ್ ಏನು ತೊಗೊಂಡಿಲ್ಲ ಗೈಸ್. ನನ್ನ ಫ್ರೆಂಡ್ ಇಸ್ಕೊಂಡ್ರಿರೋದು, ಅವ್ರಿಗೆ ಥಾರ್ ಅಂದರೆ ಇಷ್ಟ ಅಲ್ಲ, ಬರ್ಡೇಗೆ ಸರ್ಪ್ರೈಸ್ ಮಾಡೋಂತ. ನಿಮ್ಮ ಹಿಂಗೆ ಸಪೋರ್ಟ್ ಇದ್ದರೆ ಮುಂದೆ ಒಂದಿನ ತಗೋಣ. ಅವಳು ಹೆಂಗೆ ರಿಯಾಕ್ಟ್ ಮಾಡ್ತಾಳೆ ನೋಡೋಣ. ಬನ್ನಿ ಕರ್ಕೊ ನೋಡಿ, ಇಲ್ಲ ಏನಿದೆ ಕಾರ್, ಬನ್ನಿ ಅವಳ ಕರ್ಕೋಬ. ಓಕೆ ಬನ್ನಿ ಮಾ, ನಿಮ್ದು ಫಸ್ಟ್ ಸರ್ಪ್ರೈಸ್ ಇದು. ಬಿಗ್ ಸರ್ಪ್ರೈಸ್, ಬಿಗ್ 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 ಸರ್ಪ್ರೈಸ್. ಅದು ತೋರಿಸಿ ಬ್ರೋ ಗಾಡಿ. ಹಾಂ ನಿಂಗೇನಾಗಿತ್ತು? ಹತ್ರ ಬನ್ನಿ. ನಿಂಗೇನಾಗಿತ್ತು? ಇಲ್ಲ ಅಲ್ಲಿ ಇಲ್ಲಿ ಇವ್ರಿಗೆ ಹಿಂಗೆ ಬರೋ ನಿಂಗೇಗಿತ್ತು ಇನ್ನ ನನಗೆ. ಥ್ಯಾಂಕ್ ಯು. ನಾವು ಗಾಯ್ಸ್ ಇಲ್ಲಿ ನೋಡಿ, ಸರ್ಪ್ರೈಸೇ ಆಗ್ತಿಲ್ಲ. ಬಾಡ್ಗೆ ಅಂತ ಗಾಯ್ಸ್, ನಿಜ ನಿನ್ಗೇನೆ. ಕೂತ್ಕೋ, ಫಸ್ಟ್ ಹೊತ್ತು ಕೂತ್ಕೋ, ಕೀ ಇಲ್ಲದೆ ಕೂತ್ಕೋ. ನೋಡಿ ಗಾಯ್ಸ್, ಬಾಡಿಗೆ ಅಂತ ನನ್ನ ಲೈಫಲ್ಲೂ ಒಂದಲ್ಲ ಒಂದಿನ ನೆರವೇರ್ಲಿ ಅಂತ ನಾನು ಡೈಲಿ ಮಿಸ್ ಮಾಡ್ಕೊತೀನಿ. ನಿಂದೆ ಕಣೆ ಇದು ಕಾರು, ನಿಂಗೆ ತಗೊಟ್ಟಿರೋದು. ಹಂಗಾರೆ ನನ್ನ ನಂಬಿಕೆ ಇಲ್ವಾ? ಗಾಯ್ಸ್ ನೋಡಿ ಗಾಯ್ಸ್, ರಿಯಲ್ ಕಾಲ್ ಅಂದ್ಕೊಟ್ರು ನಂಬ್ತಾ ಇಲ್ಲ. ಸರ್ಪ್ರೈಸ್ ಅಂತ ಹೇಳಿದ್ರು. ಅದು 12 ಗಂಟೆ ಟೈಮಲ್ಲಿ, 12:15 ಟೈಮ್. ತೋರಿಸಿ ಬಿಡು ಹೆಂಗೈತೆ. ಇಲ್ಲೊಂದು ದೊಡ್ಡ ಮಿರರ್ ಹಾಕ್ಸಿ, ಹಿಂಗೆ ಅನ್ಕೊಂಡು ನೋಡ್ಕೊಂಡು ಓಡಿಸ್ತೀನಿ. ಏನ್ ಗೊತ್ತಾ, ಇದು ಆಕ್ಚುಲಿ ಫ್ರೆಂಡ್ ಹತ್ರ ಇಸ್ಕೊಬಂದಿದ್ದು, ನಿಮ್ಗೆ ಸರ್ಪ್ರೈಸ್ ಮಾಡೋಣ ಅಂತ. ಅಷ್ಟು ಇನ್ನೂ ಬೆಳೆದಿಲ್ಲ ಗೈಸ್. ನಾವು ಕಾರ್ ಬಾಕ್ಸ್ ತಗೊಳ್ಳೋ ಅಷ್ಟು 25 ಲಕ್ಷ ಗೈಸ್. ಇದು ನಿಮ್ಮ ಸಪೋರ್ಟ್ ಇದ್ರೆ, ನಿಮ್ದೆಲ್ಲ ಇದ್ರೆ ಗೈಸ್ ತಗೋಣ ಒಂದಿನ. ಹೇಳು, ಇಷ್ಟ ಆಯ್ತಾ ಸರ್ಪ್ರೈಸ್ ಆಗಲಿ ನಿಮ್ಗೆ ಬರ್ಡೇಗೆ ಗೈಸ್? ಫುಲ್ಫಿಲ್ ಆಗುತ್ತೆ ಅದು ಬರ್ಡೇ ದಿನ ಗೈಸ್. ಆಮೇಲೆ ಇದನ್ನ ಓಡಿಸಿ ತೋರಿಸ್ತೀನಿ ಬನ್ನಿ. ನಾನು ಒಂದಿನ ಗಾಡಿ ಓಡಿಸಿಲ್ಲ, ಓಡಿಸಿ ತೋರಿಸ್ತೀನಿ ಬನ್ನಿ ಹೆಂಗೆ ಓಡಿಸ್ತೀನಿ. ನಾನು ಓಡಿಸಲ್ಲ, ಕೇಳೋ ನಂಗೆ ಡ್ರೈವಿಂಗೇ ಬರೋಲ್ಲ. ಹೋಗಿ ನಾನು ಕುಶಾಲ ಹತ್ರನೇ ಡ್ರೈವಿಂಗ್ ಮಾಡ್ಕೊಂಡು ಕರ್ಕೊಂಡು ಬರುತ್ತೆ ಗೈಸ್. ಟ್ರ್ಯಾಕ್ಟರ್ ಎಲ್ಲ ಓಡಿಸೋ ಬರುತ್ತೆ, ಬಟ್ ಕಾರ್ ಓಡಿಸಿಲ್ಲ. ಅದು ಇಲ್ಲಿ ಓಡಿಸ್ತೀನಿ ಗೈಸ್, ಬನ್ನಿ. ಇಷ್ಟ ಆಯ್ತಾ? ಹ್ಯಾಪಿ ಎಷ್ಟು ಹ್ಯಾಪಿ ಬರ್ಡೇ. ಸೊ ಗೈಸ್, ನೆಕ್ಸ್ಟ್ ಇನ್ನೊಂದು ಸರ್ಪ್ರೈಸ್ ಇದೆ, ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಸೊ ಗೈಸ್, ಫಾರ್ ದ ಫಸ್ಟ್ ಟೈಮ್ ನಂಗೆ ಕಾರ್ ಓಡ್ಸೋಕ್ಕೆ ಬರಲ್ಲ, ಓಡಿಸ್ತಿರೋದು ತಾರ್ ರಾಕ್ಸ್ ಓಡಿಸ್ತಾ ಇದ್ದೀನಿ. ಬಂದ್ರೆ ಹೆಂಗೆ ಓಡಿಸ್ತೀನಿ ನೋಡೋಣ. ಅವಳ ರಿಯಾಕ್ಷನ್ ನೋಡಿ ಅಲ್ಲಿ ನೆನ್ಕೂತವಳು. ಬ್ರೋ ನಂಗೆ ಯಾವ ಥರ ಓಡಿಸಿದ್ದೀನ ಬ್ರೋ? ಕಾರ್ನ ಓಡಿಸಿದ್ದೀನಾ? ಇಲ್ಲ, ಡ್ರೈವಿಂಗ್ ಗೊತ್ತಿಲ್ಲ ಗೈಸ್. ಒಂದು ಸ್ವಲ್ಪ ತಕ್ಕ ಮಟ್ಟಿಗೆ ಹೇಳ್ಕೊಟ್ಟವ್ರೆ. ಟ್ರ್ಯಾಕ್ಟರ್ ಓಡಿಸೋ ಅಭ್ಯಾಸ. ಬನ್ನಿ ಹೋಗೋಣ ಬ್ರೋ, ಹೋಗೋಣಪ್ಪ. ಚಲೇ ಗೈಸ್ ಇಲ್ಲಿ ನೋಡಿ, ಹ್ಯಾಂಡ್ ಬ್ರೇಕ್ ಇಳಿಸಿಲ್ಲ ಬ್ರೋ. ಪಳ್ ಮಾಡ್ಬಿಟ್ಟಲ್ಲ ಬ್ರೋ, ನೀನೆ ಬ್ರೋ. ಅದೇ ತಪ್ಪು ಗೈಸ್. ಫಸ್ಟ್ ಅದನ್ನ ಬೇಸಿಕಲ್ಲಿ ಹ್ಯಾಂಡ್ ಕೈನಲ್ಲಿ ಇಟ್ಕೊಳ್ಳೋ ಬಂದು ಇಲ್ಲಿ ಇಟ್ಕೊಳ್ಳಿ. ಏನ್ ಗೊತ್ತಿಲ್ಲ ಗೈಸ್, ಎಷ್ಟು ಮಾತಾಡ್ತಾಳ ನೋಡಿ. ಗೊತ್ತಿರೋ ತರ ಇಟ್ಕೋತಾರೆ. ಎಷ್ಟು ಮಾತಾಡ್ತಾಳ ಬ್ರೋ? ರೈಟ್ ಆ ಲೆಫ್ಟ್ ಅಲ್ಲಿ? ಸ್ಟ್ರೇಟ್ ಫಾರ್ ದ ಫಸ್ಟ್ ಟೈಮ್ ವಾಟ್ಸ್ ಅದು ತಾರ್ ರಾಕ್ಸ್ ಗೈಸ್. ಸೊ ಗೈಸ್ ಬನ್ನಿ, ಅಲ್ಲಿ ಮೇಲೆ ಸಿಕ್ಕಿ ಸಾಕಿ ಇವಾಗ ಓಡಿಸಿದ್ದು ಗೈಸ್. ಎಷ್ಟು ಮಾತಾಡ್ತಾವಳು ನೋಡಿ. ಸ್ಟ್ರೈಟ್ ಅಲ್ವಾ ಬ್ರೋ? ಸ್ಟ್ರೇಟ್.
ಫಸ್ಟ್ ಟೈಮ್ ಓಡಿಸ್ತಿರೋದು ನನ್ಗೆ ಹೆಂಗ್ ಓಡಿಸ್ತೀನಿ ಅಂತಾನೆ ಗೊತ್ತಿಲ್ಲ. ಓಡಿಸ್ತಾ ಇದೀನಿ ನೆಕ್ಸ್ಟ್ ನೋಡಿ ಎಲ್ಲಿ ಮಾಡಲ್ಲ. ಒಬ್ಬ ಹೆಲ್ಪ್ ಮಾಡೋಣ, ಯಾರೋ ಕರ್ಕೊಂಡು ಹೋಗ್ತಾರೆ. ಏನ್ ಹೆಲ್ಪ್ ಮಾಡ್ತೀಯ ಅವ್ರಿಗೆ? ಟೈಮ್ ಆಗಿದೆ, ಸೆಲೆಬ್ರೇಷನ್ ಟೈಮ್ ಆಗುತ್ತೆ, ಬನ್ನಿ ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಬಾಯ್. ಬ್ರೋ ಫೈನಲಿ ಓಡಿಸ್ತಾ ಇದೀರಾ? ಗಾಯ್ಸ್ ನೋಡಿ ಗಾಯ್ಸ್, ಸುರಭಿನ್ ಮುಂದೆ ಕುಂತ್ಕೊಂಡು ಓಡಿಸ್ತಾ ಇದೀನಿ. ಹೆಂಗಿದೆ ಫೀಲ್? ಇಬ್ರು ಕಪಲ್ಸ್ ಹೋಗ್ತಾ ಇದಾರೆ, ಬಟ್ ನನ್ಗಾದ್ರೂ ಭಯ ಆಗ್ತಾ ಇದೆ. ಚೆನ್ನಾಗೈತೆ. ನಾನು ಓಡ್ಸೋದ್ ಕಲ್ತ್ರೆ ಇನ್ನ ಚೆನ್ನಾಗಿರುತ್ತೆ. ಅವ್ರಿಗೆ ಇದಾದಾಗ ನಾನು ಹೋಗ್ಬೋದು, ನನ್ಗೆ ಹೌದು ಗಾಯ್ಸ್, ನಿಜ. ಸ್ಟ್ರೆಸ್ ಆದಾಗ ಅವ್ರು ಹೋಗ್ಬೋದು. ಓಕೆ, ಜೊತೆಗೆ ಇವರು ಇರ್ತಾರೆ. ನಿಮ್ನ ತೋರ್ಸ್ಕೊಬೇಕು. ನಾನ್ ಕ್ಲೀನರ್, ಇವ್ರು ಡ್ರೈವರು, ನಾನು ಕ್ಲೀನರು. ನನ್ ವೈಪರ. ಫಸ್ಟ್ ಪರಿಚಯದ ಕುಶಾಲ್ ನಮ್ಗೆ ಕ್ಯಾಮ್ರಾಮನ್ ಆಗಿದ್ದ, ಆಮೇಲೆ ಫ್ರೆಂಡ್ ಆದ, ಇವಾಗ ಫ್ಯಾಮಿಲಿ ಫ್ರೆಂಡ್ ಆದ. ಅಲ್ವಾ? ಅಲ್ವಾ ಕುಶಾಲ್? ಹೌದು ಬ್ರೋ, ಲೆಟ್ಸ್ ಗೋ. ಬನ್ನಿ ಗಾಯ್ಸ್ ಹೋಗೋಣ. ಸೊ ಹಾಯ್ ಗಾಯ್ಸ್, ಸಮ್ ರೀಸನ್ ಇಂದ ಅದು ಪ್ಲಾನ್ ಮಾಡಿದ್ದಾರೆ, ಇದಾಗೋಯ್ತು. ಪೊಲೀಸ್ ಬಂದಿದ್ರಲ್ಲ, ಆ ರೀಸನ್ ಇಂದ ಕ್ಯಾನ್ಸಲ್ ಆಯಿತು ಗೈಸ್. ಸೆಲೆಬ್ರೇಷನ್ ಮಾಡೋ ಟೈಮಲ್ಲಿ ಪೊಲೀಸ್ ಬಂದು ಎಲ್ಲ ಏನೇನೋ ಎಡವಟ್ ಆಗೋಯ್ತು. ಸೊ ಅದರಿಂದ ಕ್ಯಾನ್ಸಲ್ ಆಯಿತು ಗೈಸ್. ಸೊ ಅದೇ ರೀತಿ ಕಾರ್ ಕೂಡ ನಾವೇನು ತೊಗೊಂಡಿಲ್ಲ, ಜಸ್ಟ್ ಫಾರ್ ಅವಳಿಗೆ ಸರ್ಪ್ರೈಸ್ ಮಾಡೋಕ್ಕೋಸ್ಕರ ನಾನು ಇಸ್ಕೊಬಂದಿದ್ದು ಕಾರ್ನ. ಸೊ ಇನ್ನು ನಾಳೆ ರೆಸಾರ್ಟ್ಗೆ ಹೋಗ್ತೀವಿ, ಅಲ್ಲಿ ಸೆಲೆಬ್ರೇಷನ್ ಮಾಡ್ತೀನಿ ಖಂಡಿತ. ಅದ್ರ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಗುಡ್ ನೈಟ್, ಬೈ ಬೈ, ಟೇಕ್ ಕೇರ್.